ಒಂದಾಗೆ ನೋಡ್ತಾ ಹೋಗೋಣ. ಕೇರಳದ ಫುಟ್ಬಾಲ್ ಸ್ಟೇಡಿಯಂನಲ್ಲಿ ಭಾರೀ ಅವಘಡವೊಂದು ಸಂಭವಿಸಿದೆ. ಪ್ರೇಕ್ಷಕರ ಗ್ಯಾಲರಿ ಕುಸಿದು 200ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಕೇರಳದ ಮಲಪ್ಪುರಂನಲ್ಲಿ ಫುಟ್ಬಾಲ್ ಪಂದ್ಯ ಏರ್ಪಡಿಸಲಾಗಿತ್ತು. ಈ ವೇಳೆ ಪಂದ್ಯ ನೋಡಲು ಬಂದವರು ಗ್ಯಾಲರಿಯಲ್ಲಿ ಕುಳಿತಿದ್ದಾಗ ಏಕಾಏಕಿ ಕುಸಿದಿದೆ. ಭಾರೀ ಮಳೆಯಿಂದಾಗಿಯೇ ಗ್ಯಾಲರಿ ಕುಸಿದಿರುವ ಶಂಕೆ ವ್ಯಕ್ತವಾಗಿದೆ. ರಾಜಸ್ಥಾನದಲ್ಲಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ರಾಜಸ್ಥಾನ ಸರ್ಕಾರದ ವಿರುದ್ಧ ಬಿಜೆಪಿ ಗಂಭೀರ ಆರೋಪ ಮಾಡಿದ್ದು, ಬಾಲಾಜಿ ದೇವಸ್ಥಾನದ ಕಮಾನು ಬೀಳಿಸಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ರಾಮ ಸೀತೆಯ ಪ್ರತಿಮೆಗಳಿದ್ದ ದೇವಸ್ಥಾನದ ಕಮಾನನ್ನ ಜೆಸಿಬಿ ಬಳಸಿ ಬೀಳಿಸಿದ ದೃಶ್ಯ ವೈರಲ್ ಆಗಿದೆ. ಉಕ್ರೇನ್ನಲ್ಲಿ ರಷ್ಯಾ ಸೈನಿಕರ ಯುದ್ಧ ದಾಹ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ವಸತಿ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿ ರಷ್ಯಾ ಮಿಸೈಲ್ ದಾಳಿ ನಡೆಸ್ತಾ ಇದೆ. ಇದೀಗ ಡೊನೆಟ್ಸ್ಕ್ ಪ್ರಾಂತ್ಯದಲ್ಲಿ ಶೆಲ್ ದಾಳಿಯನ್ನ ರಷ್ಯಾ ನಡೆಸಿದೆ. ಹೀಗಾಗಿ ಬೃಹತ್ ಕಟ್ಟಡವೊಂದು ಸಂಪೂರ್ಣವಾಗಿ ಛಿದ್ರವಾಗಿದೆ. ಆ ಬಿಲ್ಡಿಂಗ್ನಲ್ಲಿದ್ದ ಹಲವರು ಸಾವನ್ನಪ್ಪಿರುವ ಶಂಕೆ ಇದೆ. ಇನ್ನುಳಿದವರು ಬೇರೆ ಬೇರೆ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಮರಿಯೋಪೋಲ್ನಲ್ಲಿ ಯುರೋಪ್ನ ಅತಿದೊಡ್ಡ ಉಕ್ಕು ಘಟಕದ ಮೇಲೆ ರಷ್ಯಾ ಕ್ಷಿಪಣಿ ದಾಳಿ ನಡೆಸಿದೆ. ಉಕ್ಕು ಘಟಕದ ಬಹುತೇಕ ಭಾಗಗಳು ಹಾನಿಯಾಗಿದೆ ಅಂತ ಉಕ್ರೇನ್ ತಿಳಿಸಿದೆ. ಬಿಸಿಲ ನಾಡು ಕೊಪ್ಪಳದಲ್ಲಿ ಕಿರು ಜಲಪಾತಗಳು ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇವೆ. ಕಲ್ಲು ಬಂಡೆಗಳ ಮಧ್ಯೆ ತುಂಗಭದ್ರಾ ನದಿ ನೀರು ಹರಿದು ಬರ್ತಾ ಇದ್ದು, ಇದನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಕೆಲ ಪ್ರವಾಸಿಗರು ಸ್ಥಳೀಯ ನಾವಿಕರ ದೋಣಿಗಳ ಮೂಲಕ ನದಿಯಲ್ಲಿ ಸುತ್ತಾಡ್ತಾ ಇದ್ದು ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಆದರೆ ಮೂಲಭೂತ ಸೌಕರ್ಯಗಳಿಲ್ಲದ ಕಾರಣ ಪ್ರವಾಸಿಗರ ಸಂಖ್ಯೆ ವಿರಳವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಕ್ರೀಡೆಗಳು ಕಣ್ಮರೆಯಾಗ್ತಾ ಇವೆ. ಅದರಲ್ಲೂ ಕ್ರಿಕೆಟ್ನಿಂದಾಗಿ ಗ್ರಾಮೀಣ ಕ್ರೀಡೆಗಳು ಲೆಕ್ಕಕ್ಕಿಲ್ಲದಂತಾಗಿದೆ. ಇದರ ಮಧ್ಯೆಯೂ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅವರ್ಸಾ ಗ್ರಾಮದಲ್ಲಿ ಚಿನ್ನಿದಾಂಡ್ ಟೂರ್ನಿಮೆಂಟ್ ನಡೆಯಿತು. ಗ್ರಾಮೀಣ ಕ್ರೀಡೆಗೆ ಒತ್ತು ನೀಡುವ ನಿಟ್ಟಿನಲ್ಲಿ ವಿಭಿನ್ನ ಪ್ರಯತ್ನ ಮಾಡಲಾಗಿದ್ದು, ಟೂರ್ನಿಮೆಂಟ್ನಲ್ಲಿ 20ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದವು. ಇನ್ನುಳಿದ 5 ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಯಾವುದೇ ಜವಾಬ್ದಾರಿ ಇಲ್ಲದೆ ಪೋಲಿ ಥರ ಇದ್ದ ಹುಡುಗನೊಬ್ಬನ ಜೀವನ ಹೇಗೆಲ್ಲ ತಿರುವು ತೆಗೆದುಕೊಳ್ಳುತ್ತೆ ಅನ್ನೋ ಕತೆ ಹೊಂದಿರೋ ಚಿತ್ರವೇ ನಾನ್ ಪೋಲಿ. ಎಂ ಯಶವಂತ್ ಕಥೆ ಚಿತ್ರಕಥೆ ಬರೆದು ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಾ ಇರುವ ಈ ಚಿತ್ರದ ಮುಹೂರ್ತ ನಾಗರಭಾವಿಯ ಶ್ರೀಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಡೆಯಿತು. ಹರೀಶ್ ಬೀಚ್ ಈ ಚಿತ್ರದ ನಾಯಕರಾಗಿದ್ರೆ ದಿಶಾ ಶೆಟ್ಟಿ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ. ಬಿಕಾಸ್ ಏನಂದ್ರೆ ಇಬ್ರು ಫ್ರೆಂಡ್ಶಿಪ್ ಕತೆ ಬಿಟ್ಕೊಡ್ಬೇಕಾ ಹೂ ಅಂಟಾವ ಮಾವ ಅಂತಲೇ ಯುವಕರ ನಿದ್ದೆಗೆಡಿಸಿರೋ ಸಮಂತ ಈಗ ಯಶೋಧ ಎಂಬ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಈ ಚಿತ್ರದಲ್ಲಿ ಸಮಂತ ಭರ್ಜರಿ ಆಕ್ಷನ್ ಮಾಡ್ತಿದ್ದಾರೆ. ಸಮಂತಾಗೆ ಆಕ್ಷನ್ ಸೀಕ್ವೆನ್ಸ್ ಕಂಪೋಸ್ ಮಾಡೋದಕ್ಕೆ ಅಂತಾನೆ ಹಾಲಿವುಡ್ನಿಂದ ಸ್ಟಂಟ್ ಮಾಸ್ಟರ್ ಬಂದಿದ್ದಾರೆ. ಇನ್ಸೆಪ್ಷನ್, ಡಂಕ್ರಿಕ್, ಟ್ರಾನ್ಸ್ಪೋರ್ಟರ್ 3 ಚಿತ್ರಗಳಿಗೆ ಸ್ಟಂಟ್ ಕಂಪೋಸ್ ಮಾಡಿರೋ ಎನಿಕ್ ಬೇನ್ ಸಮಂತಾಗೆ ಸಾಹಸ ಹೇಳಿಕೊಡಲಿದ್ದಾರೆ. ಹರಿಣಗಳ ನಾಡಲ್ಲಿ ಮೊದಲ ಪಂದ್ಯ ಗೆದ್ದಿರೋ ಬಾಂಗ್ಲಾ ಪಡೆ ಎರಡನೇ ಪಂದ್ಯ ಗೆಲ್ಲುವುದಕ್ಕೆ ರಣತಂತ್ರ ರೂಪಿಸಿದೆ. ಮೊದಲು ಬ್ಯಾಟಿಂಗ್ಗೆ ಇಳಿದಿರೋ ಬಾಂಗ್ಲಾ ಆರಂಭಿಕ ಆಘಾತ ಅನುಭವಿಸಿದೆ. ಕೇವಲ 8 ರನ್ ಗಳಿಸೋದ್ರೊಳಗೆ 2 ವಿಕೆಟ್ ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕಿದೆ. ಮೊದಲ ಪಂದ್ಯದಲ್ಲಿ ಭರ್ಜರಿ ಗೆಲುವು ಸಾಧಿಸಿರೋ ಬಾಂಗ್ಲಾ ಈ ಪಂದ್ಯವನ್ನ ಗೆದ್ದಿದ್ದೇ ಆದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಏಕದಿನ ಸರಣಿ ಕೈವಶ ಮಾಡಿಕೊಳ್ಳಲಿದೆ. ಹರಿಣಗಳ ನಾಡಲ್ಲಿ ಮೊದಲ ಪಂದ್ಯವನ್ನ ಗೆದ್ದಿರುವಂತಹ ಬಾಂಗ್ಲಾ ಪಡೆ ಈಗ ಎರಡನೇ ಪಂದ್ಯವನ್ನ ಕೂಡ ಗೆಲ್ಲುವುದಕ್ಕೆ ರಣತಂತ್ರವನ್ನ ರೂಪಿಸಿರುವಂತದ್ದು. ಮೊದಲು ಬ್ಯಾಟಿಂಗ್ ಇಳಿದಿರುವಂತಹ ಬಾಂಗ್ಲಾ ಆರಂಭಿಕ ಆಘಾತವನ್ನ ಕೂಡ ಅನುಭವಿಸಿದೆ. ಕೇವಲ 8 ರನ್ ಇದ್ದಂತಹ ಸಂದರ್ಭದಲ್ಲೇ 2 ವಿಕೆಟ್ಗಳನ್ನ ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಟೀಮ್. ಮೊದಲ ಪಂದ್ಯದಲ್ಲಿ ಭರ್ಜರಿ ಗೆಲುವು ಸಾಧಿಸಿರೋ ಬಾಂಗ್ಲಾ ಈ ಪಂದ್ಯವನ್ನ ಗೆದ್ದಿದ್ದೇ ಆದಲ್ಲಿ ಸೌತ್ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಯನ್ನ ತನ್ನ ಕೈವಶ ಮಾಡಿಕೊಳ್ಳಲಿದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಮ್ಮದು.